ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಣ್ಣ ಏನೇ? ನಾನೇನೋ ಒಂದ್ ಕೇಳ್ತೀನಿ, ಬೈಬಾರ್ದು. ಅಲ್ಲ, ನೀ ಕೇಳು, ಬೈಯೋದಂತೂ ಮಾಮೂಲು. ಏನು ಅಂತ ವಿಷಯ ಕೇಳ್ದೆ ಬೈತೀನಿ ಅಂತೀಯಲ್ಲ? ನೀನು ಬೈಸ್ಕೊಳ್ಳೋ ತರದ್ದೇ ಏನೋ ಕೇಳ್ತೀಯ. ಅದ್ಗೆ ಅವಳು ಅದೇನ್ ಹೇಳ್ತಾಳೆ ಮೊದಲು ಕೇಳಿ. ಕೇಳೆ. ನಾನು ನರಸಿಂಹನ್ ಜೊತೆಲಿ ಜಿಮ್ಗೆ ಹೋಗ್ತೀನಿ. ಒಚ್ಚಲ, ಈಗ ನೀನ್ ಬೈತೀಯೋ ಅಥವಾ ನಾನೇ ಬೈಲೋ? ನಾನು ಇವಾಗ ಬೈಯೋ ಅಂತದ್ ಏನ್ ಕೇಳ್ದೆ? ಮನೆಯಲ್ಲೇ ಮಾಡೋದು 1000 ಕೆಲಸ ಇರುತ್ತೆ, ಅದನ್ನ ಬಿಟ್ಟು ಜಿಮ್ಗೆ ಹೋಗೋದೇನೋ ಮಾಡ್ತಾಳಂತೆ. ನನ್ನ ಹೆಂಡತಿ ನೋಡಿ ಸ್ವಲ್ಪ ಕಲಿಯೇ. ಇವತ್ತಿನವರೆಗೂ ಎಷ್ಟು ಆರೋಗ್ಯವಾಗಿದ್ದಾಳೆ ನೋಡಿ. ನೋಡು, ಮದುವೆ ಆದಾಗಿಂದ 1 ಇಂಚಾದ್ರ ದಪ್ಪ ಆಗಿದ್ದಾಳ, ಸಣ್ಣ ಆಗಿದ್ದಾಳ, ಏನೂ ಇಲ್ಲ, ಹಾಗೇ ಇದ್ದಾಳೆ. ನೀನ್ ನೋಡು, ಆ ಜಾಮೂನು ಸೀರಾಗ ಹಾಕ್ತಾರಲ್ಲ, ಹಂಗಾಗಿ ಕೂತಿದ್ಯಾ. ಸಾಕು ಸುಮ್ಮನೆ, ಎಲ್ರ ಮುಂದೆ ಹಾಗೆಲ್ಲ ಮಾತಾಡ್ಬೇಡಿ. ಆಯ್ತಾಯ್ತು, ತಾವು ಜಿಮ್ಗೆ ಯಾಕೆ ಹೋಗ್ಬೇಕು? ಸಣ್ಣ ಆಗಕ್ಕೆ? ದಿನ 4 ಸಲ ತಿನ್ನೋದನ್ನ ಬಿಡೆ, ತಾನೇ ಸಣ್ಣ ಆಗೋಗ್ತೀಯ. 4 ಸಲ ಅಲ್ಲ ಅಣ್ಣ, 5 ಸಲ. ಇದ್ಯಾವಾಗ್ಲೇ ಇನ್ನೊಂದ್ಸಲ ಸೇರಿಸ್ಕೊಂಡೆ? ಹಾಗಾದ್ರೆ ಈ ಜನ್ಮದಲ್ಲಿ ನೀ ಸಣ್ಣ ಆಗಲ್ಲ ಬಿಡೆ. ಆಯ್ತಣ್ಣ, ಇನ್ಮೇಲೆ ಸ್ವಲ್ಪ ಕಮ್ಮಿ ತಿಂತೀನಿ. ಆದ್ರೆ ಈಗ ತುಂಬಾ ಹೊಟ್ಟೆ ಹಸಿವಾಗ್ತಿದೆ, ಹೋಟೆಲ್ಗೆ ಹೋಗಿ ಫುಲ್ ಮೀಲ್ಸ್ ತಿನ್ನೋಣ. ಏನ್ ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನೀನು ಆರಾಮಾಗೆ ನಿನ್ ಪಾಡು ನೀನು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರು. ನರಸಿಂಹ, ಇನ್ಮೇಲೆ ನಿನ್ ಎಕ್ಸಸೈಸು, ನಿನ್ ಪುಷಪ್ಪು ಎಲ್ಲ ಇಲ್ಲಲ್ಲ ಜಿಮ್ಮಲ್ಲಿ. ಗೊತ್ತಲ್ಲ, ಡ್ಯೂಟಿ ಟೈಮ್ ಆಯ್ತು ನನಗೆ. ತಗೊಳ್ಳಿ. ಬರ್ಲಾ? ಬಾಯ್ ಬಾಯ್. ಮಗನೇ, ಮನೆಯಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ. ಸ್ನಾನ ಮಾಡಿ ತಿನ್ಕೊಂಡು ಮನೆಯಲ್ಲೇ ಇರು. ನಾವು ಸಂತೆಗೆ ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಕಣ. ಇಷ್ಟೇ ಅಲ್ಲ ಜೀವನ. ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ ತಾನೆ, ನೆಮ್ಮದಿ. ಹೌದು ಕಣ, ನನಗೋಸ್ಕರ ನಮ್ಮ ಅಪ್ಪ ತುಂಬ ಕಷ್ಟಪಡ್ತಾ ಇದ್ದಾರೆ. ಆದರೆ ನಾನೇ ಅವ್ರಿಗೋಸ್ಕರ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋದಷ್ಟೇ ಬೇಜಾರು. ಯೋಚನೆ ಮಾಡ್ಬೇಡ ಕಣ, ಟೈಮ್ ಇದೇ ಥರ ಇರಲ್ಲ, ಬದಲಾಗ್ತಾ ಇರತ್ತೆ. ಇವತ್ತಲ್ಲ ನಾಳೆ ನೀನ್ ಬೆಳೆದೇ ಬೆಳಿತೀಯ, ನೋಡ್ತೇರ್ ಮಗ, ನನ್ನ ಮಾತು ಸುಳ್ಳಾಗಲ್ಲ. ಮಾಡೆಲ್ ಆಗಿದ್ರು ನನ್ ಪರವಾಗಿ ಮಾತಾಡಿದ್ರು. ಇವ್ರ ಜೊತೆ ನಾನ್ ಚೆನ್ನಾಗಿದ್ರೆ ನನ್ಗೆ ಒಳ್ಳೇದು. ಇವ್ರು ಯಾವಾಗ್ಲೂ ನನ್ಗೆ ಪ್ರೊಟೆಕ್ಟ್ ಆಗಿರ್ತಾರೆ. ಮ್ಯಾಮ್, ನನ್ ಪರವಾಗಿ ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ. ನಿಮ್ ಬಟ್ಟೆ ಮೇಲೆ ಏನಾದ್ರೂ ಕಾಫಿ ಚೆಲ್ಲಿದ್ರೆ ಕೊಡಿ, ನಾನು ಕ್ಲೀನ್ ಮಾಡ್ಕೊಡ್ತೀನಿ. ಇಲ್ಲ ಐಮ್ ಫೈನ್. ಅಲ್ಲ, ಡೋಂಟ್ ಮೈಂಡ್, ನೀವು ನೋಡಕ್ ತುಂಬಾ ಎಜುಕೇಟೆಡ್ ತರ ಇದ್ದೀರಾ. ಇಂಥ ಕೆಲ್ಸಕ್ಕೆ ಯಾಕೆ ಸೇರ್ಕೊಂಡ್ರಿ? ನಂದೊಂದು ದೊಡ್ಡ ಕತೆ ಮೇಡಮ್. ನಾನು ಮಾಡಿರೋ ತಪ್ಪಿಂದ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಎಲ್ಲ ನನ್ನ ದುರಾದೃಷ್ಟ ಮೇಡಮ್. ನೋಡಿ, ಇಲ್ಲಿ ನಿಮ್ಗೆ ಯಾರಾದರೂ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ಅಥವಾ ಹೊಡೆಯೋಕೆ ಬಂದರೆ ಹೆದರ್ಬೇಡಿ, ಧೈರ್ಯವಾಗಿ ಫೇಸ್ ಮಾಡಿ. ನೀವು ಹೇಳೋ ಥರ ನಾನು ಏನಾದರೂ ತಿರುಗಿ ಬಿದ್ದರೆ ನನ್ನ ಕೆಲಸನೇ ಕಳ್ಕೊಬೇಕಾಗತ್ತೆ. ಅದೆಲ್ಲ ಆಗದೆ ಇರೋ ಮಾತು. ಸದ್ಯಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಮೇಡಮ್. ಅದು ಬಿಡಿ ಮೇಡಮ್, ನೀವಂತೂ ಸೂಪರು. ನೋಡಕ್ಕೂ ಚೆನ್ನಾಗಿದ್ದೀರಾ, ನಿಮ್ ಸ್ಮೈಲು ಸೂಪರು, ನಿಮ್ ಆಟಿಟ್ಯೂಡು ಸೂಪರು. ಮಾಡೆಲ್ ಅಂದ್ರೆ ನಿಮ್ ತರ ಇರ್ಬೇಕು. ನಿಮ್ಮನ್ನ ನೋಡ್ ನಮ್ಮಂತವ್ರು ಕಲಿಯೋದು ತುಂಬಾನೇ ಇದೆ.
ನಿಂದೆ ಚಪ್ಪಲಿ ಕೊಡು. ನನ್ ಚಪ್ಪಲಿ ಹಾಕೋಬೇಡ, ಆಮೇಲೆ ನನ್ನ ಅದೃಷ್ಟ ನಿನಗ್ ಬಂದ್ಬಿಡತ್ತೆ. ನೀವು ನನ್ನನ್ನು ಹೊಗಳಿದ್ದು ತುಂಬ ಖುಷಿ ಆಯ್ತು. ಹೌದಾ? ಯಾಕೆ ಮೇಡಮ್? ಏನಿಲ್ಲ, ಎಲ್ಲ ಸರಿ ಹೋಗುತ್ತೆ, ಡೋಂಟ್ ವರಿ. ದೀಪಾ, ಏನಂದ್ರಿ? ಸಾರಿ ಮೇಡಮ್, ಅದು ದೀಪಾ ಅನ್ನೋಳ ವಾಯ್ಸು ನಿಮ್ ಥರನೇ ಇದೆ, ಅದಕ್ಕೆ ಹಾಕಿ ಕರೆದೆ ಅಷ್ಟೆ. ದೀಪಾ ಯಾರು? ನಿಮ್ಗೇನಾಗಬೇಕು? ಅವಳು ನನಗೆ ಪರಿಚಯ ಇರೋ ಹುಡುಗಿ ಅಷ್ಟೆ. ಸದ್ಯ ಅಕ್ಕಂಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಈಗಲೂ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ಅಕ್ಕಂಗೆ ಇಷ್ಟ ಇಲ್ಲ ಅಂತ ಆಯ್ತು. ಅಕ್ಕ ಈ ರೀತಿ ನನ್ನ ಕಣ್ಮುಂದೆ ಕಾಣಿಸ್ಕೊತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಧಿ ನಮ್ಮನ್ನು ಈ ರೀತಿ ಭೇಟಿ ಆಗೋ ಥರ ಮಾಡ್ತಲ್ಲ. ಅವಳು ಏನೋ ಕಣ್ಸ್ ಕಟ್ಕೊಂಡು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಮನೆ ಬಿಟ್ಟು ಬಂದ್ಲು. ನನ್ನ ದಿಶಾ ಆಗಿ ಒಳ್ಳೆ ಪೋಸ್ಟ್ ಅಲ್ಲಿರೋ ಈ ಆಫೀಸ್ಗೆ ನಮ್ಮ ಅಕ್ಕ ಇಷ್ಟು ಚಿಕ್ಕ ಕೆಲಸ ಮಾಡಕ್ ಬಂದಿದ್ದಾಳೆ ಅಂದ್ರೆ ಪಾಪ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು. ಅಲ್ಲಿಗೆ ಅವಳ ಕನಸು ನನ್ಸಾಗಿಲ್ಲ ಅಂತ ಆಯ್ತು. ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ತುಂಬಾ ದಿನ ಆಯ್ತು. ಆದ್ರೂ ನನ್ನ ಧ್ವನಿನ ಮರೀದೆ ನೆನ್ಪಿಟ್ಕೊಂಡಿದ್ದಲ್ಲ. ಆದ್ರೂ ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಇಷ್ಟ ದಿನ ಆದ್ರೂ ಒಂದ್ ಫೋನ್ ಮಾಡ್ಲಿಲ್ಲ ಅಲ್ವಾ? ಅಷ್ಟು ಕಾಲ ಮನ್ಸಾಗಿದ್ಯಾ ಅಕ್ಕಂಗೆ? ಅಕ್ಕ, ಏನಮ್ಮ ದಿಶಾ, ದೀಪನ್ ತರ ಮಾತಾಡ್ತಿದ್ಯಾ? ನಿಮ್ ಜೊತೆ ನಾನು ಯಾವಾಗ್ಲೂ ಹಂಗೆ ಮಾತಾಡೋದು. ಅದೇನೋ ನಿಜ, ಆದ್ರೆ ನೀನ್ ಇವಾಗ ಆಫೀಸಲ್ಲಿ ಇದೆಯಲ್ಲ, ಅದಕ್ಕೆ ಹಾಗೆ ಕೇಳ್ದೆ. ಸರಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಫೀಸಲ್ಲಿ ಎಂಜಾಯ್ ಮಾಡ್ದಾ? ಏನ್ ಎಂಜಾಯ್ ಮಾಡೋದು ಏನೋ, ನನ್ಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಅಕ್ಕ. ಅಂಥದ್ದೇನ್ ಟೆನ್ಷನ್ ಆಗಿದೆ? ಅಲ್ಲಿ ಏನಾದ್ರೂ ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ ಅಕ್ಕ, ಆದ್ರೆ ಇವತ್ತು ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ನಾನು ಆಮೇಲೆ ಫೋನ್ ಮಾಡ್ತೀನಿ.